ಹಾಲೆಲೂಯ. ಯೇಸುವೇ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಜೀವ ಇದ್ದವರೆಲ್ಲ ಹಾಲೆಲೂಯ, ಸತ್ತಿರೋರೆಲ್ಲ ಹಾಲೆಲೂಯ, ಅವರು ಸತ್ತವರು ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ನಾನು ಯಾವುದಕ್ಕೆ ಸತ್ತಿದ್ದೇನೆ? ಹಳೆಯ ಜೀವನಕ್ಕೆ ಸತ್ತಿದ್ದೇನೆ. ಹಾಲೆಲೂಯ. ಯಾವುದಕ್ಕೆ ಸತ್ತಿದ್ದೇನೆ? ನಾವೆಲ್ಲರೂ ಯಾವುದಕ್ಕೆ ಸತ್ತಿದ್ದೇವೆ? ಈಗ ಜೀವಿಸುವವನು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರೆ. ಹಾಲೆಲೂಯ, ಹಾಲೆಲೂಯ. ಈಗ ಜೀವಿಸುವವನು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ತಪಸ್ಸು ಕಾಲದ ಬಗ್ಗೆ ಮಾತಾಡ್ತಾ ಬಂದ್ವಿ. ಅಲ್ಲಿಂದ ಬರ್ತಾ ಬರ್ತಾ ಸ್ವರ್ಗ ರಾಜ್ಯ ನಮ್ಮ ಶ್ರಮದ ಫಲವಲ್ಲ, ಮತ್ತೆ ಯಾರ ಫಲ? ಓಕೆ, ಅದು ಹೇಗೆ ಸಿಕ್ತು? ದೇವರಿತ್ತ ಉಚಿತ ವರದಾನ. ಹೇಗ್ ಬಂತು? ಹಾಲೆಲೂಯ. ಹೇಗ್ ಬಂತು? ಹೇಳಿ ಹೇಳಿ, ಗೊತ್ತಿದೆ ನಿಮ್ಗೆ? ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲರೂ ಗೊತ್ತಿದ್ದವರೇ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಹೇಳಿ, ಉತ್ತರ ಕೊಡಿ. ಹಾಲೆಲೂಯ. ಎಲ್ಲಿಂದ ಬಂತು? ಹೇಗ್ ಬಂತು? ಹಾ, ಹಾಲೆಲೂಯ. ಯೇಸು ಸ್ವಾಮಿಯ ಶ್ರಮದ ಫಲವಾಗಿ, ಹೇಳೋಣ, ಯೇಸು ಸ್ವಾಮಿಯ ಶ್ರಮದ ಫಲವಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ಯಾರಿಗೆ ಕೊಡಲಾಗಿದೆ? ಯಾವಾಗ ಕೊಡಲಾಗತ್ತೆ? ಯಾರು ಯೇಸುವನ್ನ ಶುಭ ಸಂದೇಶದ ಮೂಲಕ ಯೇಸು ಏನು ಮಾಡಿದ್ದಾರೋ ಅಂತ ತಿಳಿದುಕೊಂಡು ಅವರೊಬ್ಬರನ್ನೇ ತನ್ನ ದೇವರು ಅಂತ ಹೃದಯದಿಂದ ವಿಶ್ವಾಸಿಸಿ ಬಾಯಲ್ಲಿ ನಿವೇದಿಸುತ್ತಾ ಇರುವವನಿಗೆ ಸ್ವರ್ಗ ದೇವರು ಉಡುಗೊರೆಯಾಗಿ ಕೊಡ್ತಾರೆ. ಹಾಲೆಲೂಯ. ಯಾರಿಗೆ ಕೊಡ್ತಾರೆ? ಯಾರು ಯೇಸು ಸ್ವಾಮಿ ನಮಗಾಗಿ ಏನೆಲ್ಲ ಮಾಡಿದ್ದಾರೆ, ಯಾತಕ್ಕಾಗಿ ಶಿಲುಬೆ ಮೇಲೆ ಸತ್ತಿದ್ದಾರೆ ಎಂಬ ಸತ್ಯವನ್ನ ಅರಿತುಕೊಂಡು ಒಂದೇ ದೇವರಾದ ಯೇಸು ಸ್ವಾಮಿಯಲ್ಲಿ ತನ್ನ ಪ್ರಭು ರಕ್ಷಕ ಅಂತ ಹೇಳಿ ವಿಶ್ವಾಸಿಸ್ತಾನೋ, ಆ ವಿಶ್ವಾಸದ ನಿಮಿತ್ತ ದೇವರ ಕೃಪೆಯಿಂದ ನಮಗೆ ಕೊಡಲಾಗುತ್ತದೆ. ವಿಶ್ವಾಸದ ಮೂಲಕ, ದೇವರ ಕೃಪೆಯಿಂದ. ಹಾಲೆಲೂಯ. ಬೈ ದ ಗ್ರೇಸ್ ಆಫ್ ದ ಲಾರ್ಡ್ ಥ್ರೂ ಫೇತ್. ದೇವರ ಕೃಪೆಯಿಂದ, ಯೇಸುವಿನ ನಮ್ಮ ವಿಶ್ವಾಸದ ಮೂಲಕ ನಾವು ಸ್ವರ್ಗ ರಾಜ್ಯವನ್ನ ಪಡ್ಕೊಳ್ಳಿಕ್ಕಾಗಲ್ಲ, ಕೇಳಲಿಕ್ಕೂ ಆಗಲ್ಲ, ಸ್ವೀಕರಿಸಬಹುದು. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ದ ಹೆವನ್ ಇಸ್ ಗಿವನ್ ಟು ಎ ಹಂಬಲ್ ಪರ್ಸನ್. ನಮ್ರ ವ್ಯಕ್ತಿಗೆ ದೇವರು ಸ್ವರ್ಗ ರಾಜ್ಯವನ್ನ ದಯಪಾಲಿಸ್ತಾರೆ. ಹೂ ಇಸ್ ಹಂಬಲ್? ನಮ್ರ ಯಾರು? ದೇವರ ಪುತ್ರನಿಗೆ ದೇವರು ಮಾಡಿದ ಕೆಲಸವನ್ನ ಒಪ್ಪಿಕೊಳ್ಳುವವನು. ಇನ್ನು ಅನೇಕರಿದ್ದಾರೆ ಯೇಸು ಸ್ವಾಮಿ ದೇವರೇ ಅಲ್ಲ ಅಂತ ಹೇಳುವರು. ಯಾಕೆ ಹಾಗೆ ಹೇಳ್ತಾ ಇದ್ದಾರೆ? ಯಾಕೆ ಹೇಳ್ತಾ ಇರ್ಬೋದು? ಅವರು ಬರೇ ಯೇಸು ಸ್ವಾಮಿಯನ್ನ ನೋಡಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಯಾಕೆ? ಬರೇ ಯೇಸು ಸ್ವಾಮಿಯನ್ನ ನೋಡಿದ್ದಾರೆ. ಅವ್ರು ಯಾಕೆ ಬಂದ್ರು, ಬ್ಯಾಕ್ ಗ್ರೌಂಡ್ ಏನು, ಬರುವ ಅನಿವಾರ್ಯತೆ ಏನಿತ್ತು, ಇದರ ಬಗ್ಗೆ ಅರಿವಿಲ್ಲದೆ ಇದ್ದಾರೆ. ಈಗ ಇದನ್ನು ತಿಳಿಸುವವರು ಯಾರು? ತಿಳಿಸುವ ಕೆಲಸ ಯಾರಿಗೆ? ನಮಗೆ ಕೊಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆದ್ರಿಂದ ಸಂತ ಪೌಲರು ಹೇಳ್ತಾರೆ, ನಾವೇನು ವಿಶ್ವಾಸಿಸ್ತಿದ್ದೆವೋ ಆ ವಿಶ್ವಾಸವನ್ನ ನೀವು ಸರಿಯಾಗಿ ಹೇಳಲಿಕ್ಕೆ ಕಲಿಯಿರಿ. ಹಾಲೆಲೂಯ, ಹಾಲೆಲೂಯ. ನಾನು ಅದನ್ನ ಚೆನ್ನಾಗಿ ಹೇಳಲಿಕ್ಕೆ ಕಲಿಯಬೇಕು. ಎಷ್ಟೋ ಮಂದಿ ಹೇಳ್ತಾರೆ ಸ್ವರ್ಗ ಸಾಮ್ರಾಜ್ಯ ಒಳ್ಳೆಯದರಿಂದ ಜೀವಿಸುವುದರಿಂದ ಬರುತ್ತೆ ಅಂತೇಳಿ. ಅಂತವ್ರೊಂದಿಗೆ ವಾದ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಹಾಲೆಲೂಯ. ಆದ್ರೆ ಒಂದು ನಾನು ಡಿಬೇಟ್ ನೋಡಿದೆ, ವಾದ ನೋಡಿದೆ, ಅದ್ರ ನನಗೆ ಬಹಳ ಖುಷಿ ಆಯ್ತು. ಒಬ್ಬನು ವಾದಿಸ್ತಾ ಇದ್ದ, ಸ್ವರ್ಗ ಸಾಮ್ರಾಜ್ಯ ನಮಗೂ ಸಿಗತ್ತೆ, ಯೇಸುವಿನಲ್ಲಿ ವಿಶ್ವಾಸ ಇಡಬೇಕಂತ ಇಲ್ಲ ಅಂತ.
ಅದಕ್ಕೆ ಪ್ರತಿವಾದಿ ಇದ್ದವರು ಹೇಳ್ತಾ ಇದ್ರು, ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟರೆ ಮಾತ್ರ ಸಿಗತ್ತೆ ಅಂತ. ಹೀಗೆ ವಾದ ಆಗ್ತಾ 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 ಕೊನೆಗೆ ಒಂದು ಸಿಚುವೇಶನ್ ಬಂತು. ಯೇಸುವಿನ ಪಕ್ಷದಿಂದ ಹೇಳ್ತಾ ಇರುವವರು ಹೇಳಿದ್ರು, ನೋಡಪ್ಪ, ನಿನಗೆ ಒಳ್ಳೆಯದ್ರಿಂದ ಜೀವಿಸ್ಲಿಕ್ಕೆ ಆಗುತ್ತೋ ಏನೋ, ಆದ್ರೆ ನನಗೆ ತಿಳಿದಿದೆ, ನಾನು ದೇವರ ಮುಂದೆ ನಿಲ್ಲಲು ಯೋಗ್ಯನಲ್ಲ, ಅಷ್ಟು ಪರಿಶುದ್ಧನಲ್ಲ. ನಾನು ಎಷ್ಟೇ ಒಳ್ಳೆ ಜೀವನ ಜೀವಿಸಿದ್ರೂ ದೇವರ ಮುಂದೆ ನಿಲ್ಲುವಂತಹ ಯೋಗ್ಯತೆಯನ್ನ ನನಗೆ ನನ್ನಿಂದ ಭರಿಸ್ಲಿಕ್ಕೆ ಆಗಲ್ಲ. ಆದ್ರಿಂದ ದೇವರು ತಮ್ಮ ಪುತ್ರನನ್ನು ಕಳಿಸಿದ್ರು, ಆ ಪುತ್ರನನ್ನು ಶಿಲುಬೆಯಲ್ಲಿ ಬಲಿ ಅರ್ಪಿಸಿದ್ರು. ಯಾರು ಅವರಲ್ಲಿ ವಿಶ್ವಾಸ ಇಡ್ತಾರೋ ಅವರಿಗೆ ಫ್ರೀ ಎಂಟ್ರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ನೀನ್ ಒಳ್ಳೆತನದಿಂದ ಹೋಗ್ತೀಯ, ಆದ್ರೆ ನೀನ್ ಒಳ್ಳೆತನ ಒಳ್ಳೆ ಜೀವನ ಜೀವಿಸು, ಆದ್ರೆ ನನಗೆ ಆ ರೀತಿ ಹೋಗ್ಲಿಕ್ಕೆ ಆಗಲ್ಲ. ನಾನು ದೇವರ ಮುಂದೆ ಏನು ಅಂತೇಳಿ ನನಗೆ ಅರ್ಥ ಆಗಿದೆ, ಆದ್ರಿಂದ ನನಗೆ ನಿಲ್ಲಿಕ್ಕೆ ಆಗಲ್ಲ. ಅಷ್ಟು ಪರಿಶುದ್ಧತೆ ನನ್ನ ಹತ್ರ ಇಲ್ಲ, ನಾನು ಅಷ್ಟು ಪರಿಶುದ್ಧನಲ್ಲ. ನನ್ನ ಹತ್ರದಲ್ಲಿ ದೇವರ ಮುಂದೆ ವಾದಿಸುವಷ್ಟು ನೀತಿವಂತತೆಯೂ ಇಲ್ಲ, ನಾನು ಅವರ ಹಾಗೆ ನೀತಿವಂತನೂ ಅಲ್ಲ. ಈಸ್ ಎ ರೈಟಿಯಸ್ ಗಾಡ್, ನೀತಿವಂತ ದೇವರಾಗಿದ್ದಾನೆ. ಆದ್ದರಿಂದ ನನಗೆ ನಿಜ ದೇವರ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ಆದ್ರಿಂದ ಅವರ ಮುಂದೆ ಅಹಂಕಾರದಿಂದ ನಿಲ್ಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ. ದೇವರು ಹೇಳ್ತಾರೆ, ನಾನು ಗರ್ವಿಗಳನ್ನ ಕೆಳಗಿಳಿಸುತ್ತೇನೆ, ನಮ್ರರನ್ನ ಮೇಲಕ್ಕೆತ್ತುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾರು ತನ್ನನ್ನೇ ದೇವರ ಮುಂದೆ ತಗ್ಗಿಸಿಕೊಳ್ತಾನೋ, ಹೌದು ದೇವರೇ, ನಾನು ಸ್ವರ್ಗ ರಾಜ್ಯ ನನ್ನ ಪ್ರಯತ್ನದಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಕೊಟ್ಟ ಯೇಸುವಿನ ಮೇಲೆ ವಿಶ್ವಾಸ ಇಡುವವನಿಗೆ ಧರ್ಮಾರ್ಥವಾಗಿ ನೀವು ಉಡುಗೊರೆಯಾಗಿ ಕೊಡ್ತೀರಿ, ನಾನು ಅದನ್ನೇ ಸ್ವೀಕರಿಸ್ತೇನೆ. ಹಲ್ಲೆಲೂಯಾ. ಇದು ಸ್ವರ್ಗಕ್ಕೆ ಹೋಗುವ ಸುಲಭ ದಾರಿ ದೇವರಿಟ್ಟಿರುವುದು. ಇನ್ನು ಒಳ್ಳೆ ಕೆಲಸ ಮಾಡಿ ಹೋಗ್ತೇವೆ ಅಂತ ಹೇಳಿದ್ರೆ ನಾವು ಹೋಗ್ಬೋದು. ಹಲ್ಲೆಲೂಯಾ. ಆದ್ರೆ ಗೊತ್ತಾಗೋದು ಕೊನೆಯ ದಿನ ಮೋಸ ಹೋಗ್ಬಾರ್ದಾದ್ರೆ ಇವತ್ತು ನಾನು ಸತ್ಯವನ್ನು ತಿಳಿದಿರಬೇಕು. ಇವತ್ತು ನಾನು ತಿಳಿದಿರುವ ಸತ್ಯ ಸುಳ್ಳಾಗಿದ್ರೆ ನಾನು ಕೊನೆಯ ದಿನದಲ್ಲಿ ಮೋಸ ಹೋಗ್ತೇನೆ. ನಾನು ಮಾಡುವ ಕೆಲಸಗಳೆಲ್ಲವೂ ಸ್ವರ್ಗವನ್ನ ಪಡ್ಕೊಳ್ಳಿಕ್ಕೆ ಆದ್ರೆ ನಾನು ಮೋಸ ಹೋಗ್ತೇನೆ. ಹಾಗಾದ್ರೆ ಒಳ್ಳೆ ಕೆಲಸ ಯಾಕೆ ಮಾಡ್ಬೇಕು? ಯಾಕೋಬನ ಪತ್ರದಲ್ಲಿ ಯಾಕೋಬ ವಿವರಿಸ್ತಾರೆ, ಒಳ್ಳೆಯ ಕಾರ್ಯ ನಾನು ದೇವರಲ್ಲಿ ವಿಶ್ವಾಸ ಇಡುವ ನಿಮಿತ್ತ, ಅವರ ಮೇಲಿರುವ ಪ್ರೀತಿಯ ನಿಮಿತ್ತ ಮಾಡ್ತಾ ಇರುವಂತದ್ದು, ವ್ಯಕ್ತಪಡಿಸ್ತಾ ಇರುವಂತದ್ದು. ಹಲ್ಲೆಲೂಯಾ. ಏನಕ್ಕೆ ಒಳ್ಳೆ ಕೆಲಸ ಮಾಡ್ತೇವೆ? ದೇವರು ನನಗಾಗಿ ಈ ಭೂಮಿಗೆ ಬಂದ್ರು, ನನ್ನನ್ನ ಅವರ ಇದ್ದಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವರೇ ಮಾರ್ಗವಾದ್ರು. ಅವರ ಶ್ರಮದ ಫಲವಾಗಿ ನನಗೆ ಎಲ್ಲಾ ಒಳ್ಳೆತನ ಸಿಕ್ಕಿದೆ. ಆ ಒಳ್ಳೆತನ ನಾನು ಜೀವಿಸ್ತಾ ಇದ್ದೇನೆ. ಅದನ್ನ ನಾನು ಈ ಜೀವನದಲ್ಲಿ ಜೀವಿಸಿ ನಾನು ತಂದೆಯ ಮಗ ಅಂತ ತೋರಿಸ್ಲಿಕ್ಕಿದೆ. ಹಲ್ಲೆಲೂಯಾ. ನಾನು ದೇವರಲ್ಲಿ ನಂಬಿದೆ ಅಂತಾನೆ ಹೇಗೆ ಗೊತ್ತಾಗತ್ತೆ? ನಾನು ಹಳೆಯ ಜೀವನವನ್ನ ಬಿಟ್ಟು ಹೊಸ ಜೀವನ, ಯೇಸುವಿನ ಜೀವನವನ್ನ ನಾನು ಜೀವಿಸ್ತಾ ಇದ್ದೇನಾದ್ರೆ ನಾನು ಎಲ್ಲರನ್ನ ಪ್ರೀತಿಸುವವನಾಗಿರ್ತೇನೆ, ಯಾರನ್ನೂ ದ್ವೇಷಿಸುವುದಿಲ್ಲ. ಮೊದಲನೇ ಎಲ್ಲದರಲ್ಲಿ ಎಲ್ಲಾ ಗುಣಗಳು ಒಂದರಲ್ಲಿ ಅಡಗಿದೆ. ನಾನು ಪ್ರೀತಿ ಸ್ವರೂಪಿಯಾಗಿದ್ದೇನಾದರೆ ನಾನು ದೇವರಲ್ಲಿ ಬೆಳೀತಾ ಇದ್ದೇನೆ. ನಾನು ಸ್ವಾರ್ಥಿ ಆಗಿದ್ದೇನೆ, ನನ್ನದೇ ನೋಡ್ತಾ ಇದ್ದೇನೆ, ಆದ್ರೆ ನಾನೇನ್ ಮಾಡ್ತಾ ಇದ್ದೇನೆ? ದೇವರಿಂದ ದೂರ ಇದ್ದೇನೆ, ದೇವರನ್ನು ಅರಿಯದವನಾಗಿದ್ದೇನೆ. ನಾನು ನನ್ನನ್ನೇ ಬದಲಾಯಿಸಿಕೊಳ್ಳಿಕ್ಕೆ ನನ್ನ ಶಕ್ತಿಯಿಂದ ಸಾಧ್ಯವಿಲ್ಲ. ಆದರೆ ಯೇಸುವಿನ ಶಕ್ತಿಯಿಂದ ಎಲ್ಲವೂ ಸಾಧ್ಯ. ಈ 40 ದಿನ ನನಗೆ ದೇವರು ಕೊಟ್ಟಿದ್ದಾರೆ, ನಾನು ಎಂಥವನು ಎಂಬುದನ್ನು ಅರಿತುಕೊಳ್ಳಿಕ್ಕೆ. ಹಲ್ಲೆಲೂಯಾ. ಏನು ಅರಿತುಕೊಳ್ಳಿಕ್ಕೆ? ಏನು ತಪಸ್ಸು ಮಾಡ್ಲಿಕ್ಕೆ? ನಾನು ಎಂಥವನು ಎಂಬುದನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ದೇವರ ಮುಂದೆ ನಾನು ಎಂಥವನು ಅಂತ ಹೇಳಿ, ಇನ್ನೊಬ್ಬರ ಮುಂದೆ ಅಲ್ಲ, ಇನ್ನೊಬ್ಬರನ್ನ ಹೋಲಿಸಿ ಅಲ್ಲ, ಯೇಸುವನ್ನ ನನಗೆ ಹೋಲಿಸಿ ನಾನು ಯೇಸುವಿನ ಮುಂದೆ ಎಂಥವನು ಎಂಬುದನ್ನ ಅರಿತುಕೊಳ್ಳಿಕ್ಕೆ, ನನ್ನ ಜೀವನವನ್ನ ಬದಲಾಯಿಸಿಕೊಳ್ಳಿಕ್ಕೆ ಈ 40 ದಿನ ಕೊಟ್ಟಿರೋದು. ಹಲ್ಲೆಲೂಯಾ. ನನಗೆ ಯೇಸು ಸ್ವಾಮಿಯಲ್ಲಿ ನಿಜವಾಗೂ ನಂಬಿದ್ದೇನೆ. ಯೇಸುವಿನ ಕೆಲಸಗಳು, ಶ್ರಮದ ಫಲ ನನಗೆ ಇಷ್ಟ ಆಗಿದೆ. ಆದ್ರೆ ಆ ಪ್ರೀತಿಯಿಂದ ನಾನು ದಾನ ಧರ್ಮ ಮಾಡ್ತೇನೆ.
ಆ ಪ್ರೀತಿಯಿಂದ ನಾನು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡ್ತೇನೆ. ಇದು ಬರೇ ಆ ದಿನಕ್ಕೆ ಸೀಮಿತ ಅಲ್ಲ, ನನ್ನ ಲೈಫ್ ಲಾಂಗ್. ಹಾಲೆಲೂಯ್ಯ. ಇದು ಪರಿವರ್ತನೆಯನ್ನ ದೇವರು ನಮ್ಮಿಂದ ಬಯಸ್ತಾರೆ. ಹಾಲೆಲೂಯ್ಯ. ಯೇಸು ಕ್ರಿಸ್ತರು ಹೇಗೆ ದೇವರಿಗೆ ಮಗನಾಗಿದ್ರೋ ಹಾಗೆ ನಾನು, ನೀವು ಎಲ್ಲರೂ ದೇವರಿಗೆ ಮಗನಾಗಿದ್ದೇವೆ, ಮಗಳಾಗಿದ್ದೇವೆ. ನಾವು ಯೇಸು ಕ್ರಿಸ್ತರಂತೆ ಇರಬೇಕು, ಶೋಭಿಸಬೇಕು, ಬೆಳಗಬೇಕು, ಉಪ್ಪಾಗಬೇಕು ಅಂತೇಳಿ ದೇವರ ಚಿತ್ತ. ಅದನ್ನು ನೆರವೇರಿಸಲಿಕ್ಕೆ 40 ದಿನ ಕೊಟ್ಟಿದ್ದಾರೆ. ಎಷ್ಟು ದಿನ ಮುಗಿದೋಯ್ತು? 5 ದಿನ ಮುಗಿದೋಯ್ತು. ಇನ್ನೆಷ್ಟು ದಿನ ಇದೆ? 35 ದಿನ. ಹಾಲೆಲೂಯ್ಯ. ಪರೀಕ್ಷೆ ಯಾವಾಗ ಬರೀಲಿಕ್ಕೆ? 36ನೇ ದಿನ. 40 ದಿನ ಯೇಸು ಸ್ವಾಮಿ ಉಪವಾಸ ಮಾಡಿ ಪರೀಕ್ಷೆ ಯಾವಾಗ ಬರೆದ್ರು? 41ನೇ ದಿನ. ಹಾಗಾದ್ರೆ ನಮ್ಮ ಪರೀಕ್ಷೆ ಯಾವಾಗ ಸ್ಟಾರ್ಟ್ ಆಗತ್ತೆ? 36ನೇ ದಿನ. ಇವತ್ತಿನಿಂದ 36ನೇ ದಿನಕ್ಕೆ ನಮ್ಮ ಪರೀಕ್ಷೆ ಆಗತ್ತೆ. ನಾವು ಎಷ್ಟು ರೂಪಾಂತರ ಹೊಂದಿದ್ದೇವೆ, ಎಷ್ಟು ನಮ್ಮನ್ನ ನವೀಕರಿಸಿಕೊಂಡಿದ್ದೇವೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಇದು ನಮ್ಮ ಶಕ್ತಿಯಿಂದ ಆಗೋದಿಲ್ಲ. ಒಬ್ಬ ಸಾರಾಯಿ ಬಿಡ್ಲಿಕ್ಕೆ ಹೋಗ್ತಾನೆ. ಸಾರಾಯಿ ಬಿಡ್ಲಿಕ್ಕೆ 40 ದಿನ ಪ್ರಯತ್ನಿಸ್ತಾನೆ. ಪ್ರಯತ್ನ ಮಾಡಿ 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 41ನೇ ದಿನ 40 ದಿನದ ಬಾಟ್ಲಿ ಫುಲ್ ಕುಡ್ದಿರ್ತಾನೆ. ಹಾಲೆಲೂಯ್ಯ. ಯಾಕೆ ಹೋದ? ನಿಜವಾದವರಿಗೆ ದೇವರಲ್ಲಿ ಪ್ರೀತಿ ಇದೆ. ಏನಿದೆ? ದೇವರಲ್ಲಿ ಪ್ರೀತಿ ಇದೆ. ಆಸೆ ಇದೆಯಾ? ಆಸೆ ಇದೆ. ಮನಸ್ಸಿದೆಯಾ? ಮನಸ್ಸು ಇದೆ. ಶಕ್ತಿ ಉಪಯೋಗಿಸಿದ ಎಲ್ಲವೂ ಉಪಯೋಗಿಸಿದ. ಮತ್ತೆ ಯಾಕೆ ಆಗಲ್ಲ? ವಾಟ್ ಇಸ್ ದ ರೀಸನ್? ಯಾಕಾಗಲ್ಲ? ಅವನು ಕಾರ್ಯವನ್ನು ಬದಲಾಯಿಸ್ತಾ ಇದ್ದಾನೆ. ಏನು ಬದಲಾಯಿಸ್ತಾನೆ? ಕಾರ್ಯವನ್ನು ಬದಲಾಯಿಸ್ತಾ ಇದ್ದಾನೆ. ಯಾವುದನ್ನ? ಕೆಲಸವನ್ನ ಬದಲಾಯಿಸ್ತಾ ಇದ್ದಾನೆ. ತಾನು ಏನು ಮಾಡ್ತಾ ಇದ್ದೇನೋ ಅದೀಗ ಮಾಡ್ತಾ ಇಲ್ಲ. ಅರೆ ಯೋಚನೆ ಎಲ್ಲಿದೆ? ಅಲ್ಲೇ ಇದೆ. ಬಾಟ್ಲಿ ಎಲ್ಲಿದೆ? ಸುತ್ತುತ್ತಾ ಇದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಕೋಪ ನಮಗೆ ಬರುತ್ತೆ. ಅದೇನ್ ಹೇಳುತ್ತೆ? ಈಗಲೇ ತೀರಿಸು ಅಂತೇಳಿ. ಹಾಲೆಲೂಯ್ಯ. ಎಲ್ಲಿದೆ? ತಲೆಯಲ್ಲೇ ಇದೆ. ನಾನೇನ್ ಮಾಡ್ಬೇಕು? ದೇವರ ಕೃಪೆಯಿಂದ ನನಗೆ ಎಲ್ಲವೂ ಸಾಧ್ಯ. ಹಾಲೆಲೂಯ್ಯ. ನನಗೆ ಎಲ್ಲವೂ ಹೇಗೆ ಸಾಧ್ಯ? ದೇವರ ಕೃಪೆಯಿಂದ. ದೇವರ ಕೃಪೆ ಅಂದ್ರೆ ಏನು? ಶಾರ್ಟ್ ಅಲ್ಲಿ ದೇವರ ಕೃಪೆ ಅಂದ್ರೆ ಏನು? ದೇವರ ಶ್ರಮದ ಫಲ. ಹಾಲೆಲೂಯ್ಯ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನೆಲ್ಲ ಗಳಿಸಿದ್ದಾರೋ ಅದರ ಫಲ. ಅದನ್ನು ನಾವು ಕೃಪೆ ಅಂತ ಹೇಳ್ತೇವೆ. ಕೃಪೆಯನ್ನು ಯಾರಿಗೆ ಕೊಡಲಾಗತ್ತೆ? ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೆ ಎಲ್ಲರಿಗೂ ಕೊಡಲಾಗಿದೆ. ಎಲ್ಲಿ ಮಾಡಿದ್ದಾರೆ? ಕೊಡಲಾಗಿದೆ. ಯೇಸುವಿನಲ್ಲಿ ವಿಶ್ವಾಸವಿಟ್ಟ ನಿಮಿತ್ತ ಎಲ್ಲರಿಗೆ ಕೊಡಲಾಗಿದೆ. ಕೇಳಿ ಪಡ್ಕೊಳ್ಳಿಕ್ಕೆ ಆಗಲ್ಲ. ಹಾಲೆಲೂಯ್ಯ. ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿ, ಸ್ವರ್ಗ ಕೇಳಿ ಪ್ರಾರ್ಥನೆಯಿಂದ ಪಡ್ಕೊಳ್ಳಿಕ್ಕೆ ಆಗತ್ತಾ ಅಂತೇಳಿ ಟೈಪ್ ಮಾಡಿ ನೋಡಿ. ಇಟ್ ಇಸ್ ಮೀನಿಂಗ್ಲೆಸ್ ಅಂತ ಹೇಳತ್ತೆ. ಅರ್ಥ ಇಲ್ಲದ್ದು. ಏನ? ಗೂಗಲ್ ಯಾರು ಬರ್ದಿದ್ದು ಮಾಡಿದ್ದು? ಮನುಷ್ಯರು ಹೇಳಿದ್ದೇ ಹೇಳುತ್ತೆ. ಸ್ವರ್ಗ ಪ್ರಾರ್ಥಿಸಿ ಪಡ್ಕೊಳ್ಳಿಕ್ಕೆ ಆಗಲ್ಲ. ಇಟ್ ಕೆನಾಟ್ ಬಿ ಅರ್ನ್ಡ್. ಗಳಿಸ್ಲಿಕ್ಕೆ ಆಗಲ್ಲ. ಅಂದ್ರೆ ಸ್ವರ್ಗ ಯೇಸು ಸ್ವಾಮಿಯ ಶ್ರಮದ ಫಲ, ಅಂದ್ರೆ ದೇವರ ಕೃಪೆ. ನಾನು ಕೇಳಿ ಪಡ್ಕೊಳ್ಳಿಕ್ಕೆ ಆಗಲ್ಲ. ಹಾಲೆಲೂಯ್ಯ. ನಾನು ನಂಬಿ ಸ್ವೀಕರಿಸಬಹುದು. ಹಾಲೆಲೂಯ್ಯ. ಹೇಗೆ ಸ್ವೀಕರಿಸಬಹುದು? ನಂಬಿ ಸ್ವೀಕರಿಸಬಹುದು. ಹಾಲೆಲೂಯ್ಯ. ಆರೋಗ್ಯ ಕೇಳಿನೂ ಪಡ್ಕೊಳ್ಬಹುದು, ಆದ್ರೆ ಅದಕ್ಕಿಂತ ವೇಗವಾಗಿ ನಂಬಿ ಸ್ವೀಕರಿಸಬಹುದು. ಈಗ ಸಾಕ್ಷಿ ಹೇಳಿದವರು ಏನ್ ಮಾಡಿದ್ರು? ನಂಬಿದ್ರು. ಏನನ್ನ ನಂಬಿದ್ರು? ದೇವರು ಹೇಳಿದ್ದನ್ನ ಅಥವಾ ಯೇಸು ಸ್ವಾಮಿ ಪಟ್ಟ ಶ್ರಮವನ್ನ ನೆನಪಿಗೆ ತಂದ್ರು. ಅದನ್ನೇ ಗಮನದಲ್ಲಿಟ್ರು. ತನ್ನ ಶರೀರ ಹೇಳೋದ್ರಲ್ಲಿ ಗಮನದಲ್ಲಿ ಇರ್ಲಿಲ್ಲ. ಏನ್ ಮಾಡಿದ್ರು? ಟ್ರೈ ಮಾಡಿದ್ರು. ತನ್ನ ಶರೀರ ಹೇಳೋದನ್ನ ಮರೀಲಿಕ್ಕೆ, ದೇವರು ಹೇಳುವುದನ್ನ ಒಪ್ಕೊಳ್ಳಿಕ್ಕೆ. ಈಗೇನ್ ಮಾಡ್ತಾ ಇದ್ದೇವೆ ನಾವು? ನಮ್ರರಾಗ್ಲಿಕ್ಕೆ. ಹಂಬಲಿಂಗ್ ಮೈ ಸೆಲ್ಫ್. ನನ್ನನ್ನೇ ನಾನು
ತಗ್ಗಿಸ್ಕೊಳ್ತಾ ಇದ್ದೆ. ನಾನು ಹೇಳ್ತೇನೆ ನನ್ನ ಶರೀರ ಏನ್ ಹೇಳುತ್ತೆ, ಐ ಆಮ್ ಇನ್ ಸಿಕ್ನೆಸ್. ನೋಡು, ನಿನಗೆ ಕಾಯಿಲೆ ಇದೆ, ನಿನಗೆ ರೋಗ ಇದೆ, ಸಮಸ್ಯೆ ಇದೆ, ನಿನ್ನ ಗಂಡ ಸರಿ ಇಲ್ಲ, ನಿನ್ನ ಹೆಂಡತಿ ಸರಿ ಇಲ್ಲ, ನಿನ್ನ ಮಕ್ಕಳು ಸರಿ ಇಲ್ಲ. ಏನ್ ಹೇಳ್ತಾ ಇದೆ? ದ ಸಿಚುವೇಶನ್ ಸ್ಪೀಕ್ಸ್. ಸಂಗತಿಗಳು ನನ್ನೊಡನೆ ಮಾತನಾಡ್ತಾ ಇದೆ. ಆದ್ರೆ ನಾನೇನ್ ಮಾಡ್ತೇನೆ? ಅದಕ್ಕೆ ಮತ್ತೆ ಮಾತನಾಡ್ತೇನೆ. ಹಿಂದೆ ಏನ್ ಮಾತಾಡ್ತೇನೆ? ಹೌದಲ್ಲ, ಏನ್ ಮಾಡೋದು, ದೇವರೇ ಕಾಪಾಡಿ, ದೇವರೇ ಕಾಪಾಡಿ ಅಂತ ಹೇಳುವಾಗ ನಾನೇನ್ ಮಾಡ್ತಾ ಇದ್ದೇನೆ? ಏನ್ ಮಾಡ್ತಾ ಇದ್ದೇನೆ? ನನಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೇನೆ. ಹಲ್ಲೆಲೂಯ. ದೇವರು ಹೇಳ್ತಾರೆ, ನಾನು ಎಲ್ಲವನ್ನ ಮಾಡಿ ಮುಗಿಸಿದ್ದೇನೆ. ಅದನ್ನು ನೆನಪಿಸ್ಕೋ. ನನ್ನ ಪುತ್ರನಿಗೆ ಶಿಲುಬೆಯಲ್ಲಿ 3 ಮೊಳೆಗಳಲ್ಲಿ ನೇತಾಡಿಸಿದ್ದೇನೆ. ಅವನು ಈಗಲೂ ನಿಮ್ಮ ಮುಂದೆ ಸಾಕ್ಷಿ ಇದ್ದಾನೆ. ಏನಂತ? ಅವನ ಶರೀರದಲ್ಲಿ ಗಾಯಗಳನ್ನು ನೋಡಿ, ಅವನ ಕೈಗಳಲ್ಲಿರುವ ಮೊಳೆಗಳನ್ನು ನೋಡಿ ಅದೇನು ಸಾಕ್ಷಿ ಹೇಳ್ತಾ ಇದೆ? ನೀನು ಗುಣ ಹೊಂದಿದ್ದಿ, ನಿನ್ನನ್ನು ಬದುಕಿಸಿದ್ದೇನೆ, ನಿನ್ನನ್ನು ಬಿಡುಗಡೆಗೊಳಿಸಿದ್ದೇನೆ. ಇದು ಸುಲಭದ ದಾರಿ. ಹಾಲೆಲೂಯ, ಹಾಲೆಲೂಯ. ಯಾರು ತನ್ನ ಶರೀರದ ಮನಸ್ಸಿನ ಯೋಚನೆಯಲ್ಲಿ ಮಗ್ನರಾಗಿರ್ತಾರೆ ಅವರು ದಿನ ಏನಾಗ್ತಾರೆ? ಕುಸಿತಾ ಹೋಗ್ತಾರೆ. ಹಾಲೆಲೂಯ. ಯಾರು ಶರೀರ ಸ್ವಭಾವದಲ್ಲಿರದೆ ಪವಿತ್ರಾತ್ಮರಲ್ಲಿ ಮಗ್ನರಾಗಿರ್ತಾರೋ, ಅಂದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೋ ಅದನ್ನೇ ನೆನಪಿಸಿಕೊಂಡು ಅದರಲ್ಲೇ ಬಿಸಿ ಇರ್ತಾರೋ, ಅವರು ದೇವರು ಹೇಳುವುದನ್ನ ನಂಬುತ್ತಾ ಇದ್ದಾರೆ. ನಾನು ಯಾವಾಗ ದೇವರು ಹೇಳುವುದನ್ನ ನಂಬ್ತೇನೋ ಅದು ನನ್ನ ಜೀವನದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಹಾಲೆಲೂಯ, ಹಾಲೆಲೂಯ. ನನಗೆ ಕಾಣಲಿಕ್ಕೆ ಸಿಗತ್ತೆ. ಹಾಲೆಲೂಯ. ಎಷ್ಟೋ ನಾನು ಪ್ರಾರ್ಥಿಸಿ ಆಗದೇ ಇರುವಂತದ್ದು, ಕೇಳಿ ಆಗದೇ ಇರುವಂತದ್ದನ್ನ ನಾನು ನಂಬಿ ಸ್ವೀಕರಿಸ್ತಾ ಇರ್ತೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾನು ಬಹಳವಾಗಿ ಪ್ರಾರ್ಥಿಸ್ತಾ ಇದ್ದೆ, 24 ಗಂಟೆನೂ ಪ್ರಾರ್ಥಿಸ್ತಾ ಇದ್ದೆ, ಆದ್ರೆ ಫಲ ಪಡ್ಕೊಂಡಿರ್ಲಿಲ್ಲ. ಅದು ಯೇಸು ಸ್ವಾಮಿ ಶಿಲುಬೆಯಲ್ಲಿ ನೋಡಿ ಏನು ಮಾಡಿದ್ದಾರೋ ಅಂತೇಳಿ ಶುಭ ಸಂದೇಶದ ಮೂಲಕ ತಿಳಿದುಕೊಂಡು ಅದನ್ನ ಧ್ಯಾನಿಸ್ಲಿಕ್ಕೆ, ಒಪ್ಪಿಕೊಳ್ಳಿಕ್ಕೆ, ನನ್ನ ಶರೀರ ಹೇಳೋದನ್ನ ನಾನು ಒಪ್ಪಿಕೊಳ್ಳದೆ ಅದನ್ನೇ ಒಪ್ಪಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿ ಬದಲಾವಣೆಗಳು ಕಾಣಲಿಕ್ಕೆ ಸಿಕ್ತು. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ.